ಮೇಡಮ್, ಡ್ಯೂಟಿಲಿರೋ ಆಫೀಸರ್ ಹತ್ರ ಹೀಗೆಲ್ಲ ನಡ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾ ನಿಮಗೆ? ಓಹೋ, ನೀವು ಡ್ಯೂಟಿ ಮಾಡ್ತಿರೋ ಆಫೀಸರಾ? ನೀವು ಮಾಡ್ತಿರೋದು ಕಾನೂನು ಹೇಳ್ತಿರೋ ಕೆಲಸನ ಅಥವಾ ಇನ್ಯಾರ್ದು ಕೈ ಕೆಳಗೆ ಮಾಡ್ತಿರೋ ಕೆಲಸನ? ಏನು ಹೇಳ್ತಿದ್ದೀರಾ ಮೇಡಮ್ ನೀವು? ಹೇಳ್ತಾ ಇಲ್ಲ, ಕೇಳ್ತಾ ಇದ್ದೀನಿ. ವಾರೆಂಟ್ ಇಲ್ಲದೆ ಇವ್ರನ್ನ ಅರೆಸ್ಟ್ ಮಾಡಿದ್ದೀರಾ ಅಲ್ವಾ? ಇದು ಕಾನೂನು ಪ್ರಕಾರ ಸರಿನಾ? ಏನು ಅಪರಾಧ ಮಾಡಿದ್ದಾರೆ ಇವರು? ಒಂದ್ ವೇಳೆ ನೀವು ಅರೆಸ್ಟ್ ಮಾಡಿರೋದು ಸರಿನೇ ಅನ್ನೋದಾದ್ರೆ ಕಂಪ್ಲೇಂಟ್ ಕೊಟ್ಟಿರೋ ಯಾರು? ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಕಂಪ್ಲೇಂಟ್ ಕಾಪಿ ಇದೆಯಾ ನಿಮ್ಮ ಹತ್ರ? ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀರಾ ಇವ್ರನ್ನ? ಮೇಡಮ್, ಏನಿದ್ರು ಕೂತ್ ಮಾತಾಡೋಣ ಬನ್ನಿ ಮೇಡಮ್. ಕೂತ್ ಮಾತಾಡೋದಕ್ಕಲ್ಲ ನಾನು ಇಲ್ಲಿಗೆ ಬಂದಿರೋದು. ಅದು ಅಲ್ಲದೆ ಕೂತ್ ಮಾತಾಡೋದಕ್ಕೆ ಇದು ನಮ್ಮ ಮಾವನ ಮನೆನೂ ಅಲ್ಲ. ಮೇಡಮ್, ಯಾಕೆ ಇಷ್ಟು ಕೋಪ ಮಾಡ್ಕೊತೀರಾ? ಅವನನ್ನು ನಾನು ಸುಮ್ಮನೆ ಅರೆಸ್ಟ್ ಮಾಡಿಲ್ಲ ಮೇಡಮ್. ಹಲೋ ಇನ್ಸ್ಪೆಕ್ಟರ್, ಅವನನ್ನ ಅಲ್ಲ, ಅವ್ರನ್ನ. ಸ್ವಲ್ಪ ಗೌರವ ಇರಲಿ. ಅವ್ರ ಮೇಲೆ ಆರೋಪ ಹೊರಿಸಿ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀರೇ ಹೊರತು ಅವರು ಅಪರಾಧಿ ಅಂತ ಸಾಬೀತಾಗಿಲ್ಲ. ಒಬ್ಬ ಮನುಷ್ಯನ್ಗೆ ಒಬ್ಬ ಮನುಷ್ಯ ಏನ್ ಗೌರವ ಕೊಡಬೇಕು ಅದನ್ನ ಕೊಡೋದನ್ನ ಕಲ್ತ್ಕೊಳ್ಳಿ. ಗೌರವ ಕೇಳಿ ಪಡ್ಕೊಳ್ಳೋದಿಕ್ಕೆ, ಅನ್ಯಾಯದ ವಿರುದ್ಧ ಮಾತಾಡೋದಿಕ್ಕೆ ನಮ್ಗೆ ಎಲ್ಲ ರೈಟ್ಸು ಇದೆ ಅಲ್ವಾ? ಹ್ಯೂಮನ್ ರೈಟ್ಸ್ ಬಗ್ಗೆ ಕೇಳಿದಿರ ಅಲ್ವಾ ನೀವು? ಹೇಳಿ ಇನ್ಸ್ಪೆಕ್ಟರ್, ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀರಾ ಇವ್ರನ್ನ? ಮೇಡಮ್, ಅವ್ರ ಮೇಲೆ ಕಂಪ್ಲೇಂಟ್ ಇದೆ ಮೇಡಮ್. ಕಂಪ್ಲೇಂಟು ರೈಟಿಂಗಲ್ಲಿಲ್ಲ, ವರ್ಬಲ್ನಲ್ಲಿದೆ. ಈ ರೀತಿ ಫೋನ್ ಮಾಡಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅರೆಸ್ಟ್ ಮಾಡೋ ರೈಟ್ಸ್ ನಮಗಿದೆ ಮೇಡಮ್. ಓಹೋ, ಹಾಗ ಯಾವ್ಯಾವ ಅಪರಾಧಗಳಿಗೆ ಆ ಥರ ಅರೆಸ್ಟ್ ಮಾಡೋ ರೈಟ್ಸ್ ಇರುತ್ತೆ ಹೇಳಿ? ಇವರು ಯಾರ ಮೇಲಾದ್ರೂ ಹಲ್ಲೆ ಮಾಡಿದಾರಾ? ಯಾರ ಜೊತೆನಾದ್ರೂ ಜಗಳ ಆಡಿದಾರಾ? ಅಥವಾ ಯಾರನ್ನಾದ್ರೂ ಕೊಲೆ ಮಾಡೋ ಪ್ರಯತ್ನ ಪಟ್ಟಿದಾರಾ?